ಹೇಳ್ತಿದ್ದಾರೆ, ಒಂದು ಮಾಹಿತಿ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಇದನ್ನು ಯಾರು ಕಟ್ಟಿದ್ದು ಹೇಳಿ? ಬರೀ ಇವ್ರು ಬದುಕಿರೋದು ಕೇವಲ 27 ವರ್ಷ ಅಷ್ಟೇ. ಯಾಕಂದರೆ ನಮ್ಮ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SGS ಕನ್ನಡ ವ್ಲಾಗ್ಸ್. ಇವತ್ತು ನಾನು ಬಂದಿರೋದು ಹೊಸಮನೆ ಎಕ್ಸ್ಟೆನ್ಷನ್. ಡೈರೆಕ್ಟಲ್ಲಿ ಬೋರ್ಡ್ ಇದೆ ನೋಡಿ, ಹೊಸಮನೆ ಎಕ್ಸ್ಟೆನ್ಷನ್. ಅಲ್ಲೇ ನಿಮಗೆ ಇಲ್ಲಿ ಫ್ರೀಡಮ್ ಫೈಟರ್ಸ್ ಮೆಮೋರಿಯಲ್ ಸಿಗುತ್ತೆ ಚಿಕ್ಕಮಗಳೂರಲ್ಲಿ. ಹೊಸದಾಗಿ ಇದನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪೀಸ್ಫುಲ್ ಆಗಿದೆ ಏರಿಯಾ ಕೂಡ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಏರಿಯಾ. ಅದರಲ್ಲೂ ಇದಾದಮೇಲೆ ಅಂತೂ ಒಂದು ಒಳ್ಳೆ ಬ್ಯೂಟಿನ ಕೊಡ್ತಾ ಇದೆ ಈ ಏರಿಯಾಗೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಎಲ್ಲ ಫ್ರೀಡಮ್ ಫೈಟರ್ಸ್ನೂ ನೀವು ನೋಡಬಹುದು. ಬನ್ನಿ. ನಾನು ಇದೇ ರೋಡಲ್ಲಿ ಹೋಗ್ತಾ ಇದ್ದೆ, ಆವಾಗ ಸಡನ್ನಾಗಿ ನನಗೆ ಇದು ಕಣ್ಣಿಗೆ ಬಿತ್ತು. ಹಾಗಾಗಿ ನಾನು ಗಾಡಿ ನಿಲ್ಲಿಸಿ ಏನು ಅಂತ ನೋಡ್ಕೊಬರೋಣ ಅಂತ ಹೋದೆ. ಆಲ್ರೆಡಿ ನಾನು ಇದು ನೋಡಿದ್ದೆ ಸೋಷಿಯಲ್ ಮೀಡಿಯಾಸಲ್ಲಿ, ಬಟ್ ರಿಯಲಾಗಿ ಹೋಗಿ ನೋಡಿರಲಿಲ್ಲ. ಚಿಕ್ಕಮಗಳೂರಲ್ಲಿ ಇದ್ದು ಕೂಡ ನಾನು ಹೋಗಿ ನೋಡಿರಲಿಲ್ಲ. ಸೊ ಇವತ್ತು ನೋಡೋಣ, ಟೈಮ್ ಸಿಕ್ಕಿದೆ, ಬನ್ನಿ ನಿಮಗೂ ತೋರಿಸ್ತೀನಿ. ಇದಿನ್ನೂ ಇಲ್ಲಿ ಕೆಲಸ ನಡೀತಾ ಇದೆಯಾ? ಇಷ್ಟೇನಾ ಇದು? ಬ್ರಿಗೇಡ್ ಫೌಂಡೇಶನ್ ಎಲ್ಲ ಫ್ರೀಡಮ್ ಫೈಟರ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀರಾ? ಓ, ಅಲ್ಲೂ ಇದ್ದಾರೆ ಫ್ರೀಡಮ್ ಫೈಟರ್ಸ್. ವಾವ್ ಗಾಯ್ಸ್, ಇಲ್ಲಿ ಒಂದೊಂದು ಪಿಲ್ಲರ್ ಮೇಲೂ ಇಬ್ಬರಿಬ್ರು ಫ್ರೀಡಮ್ ಫೈಟರ್ಸ್ ಇದ್ದಾರೆ. ಹಾಂ, ಸರ್ದಾರ್ ವಲ್ಲಭಾಯ್ ಪಟೇಲ್. ಇಲ್ಲಿ ತುಂಬ ಬಿಸಿಲು ಬರ್ತಿದೆ, ಕಾಣಿಸ್ತಿದ್ಯಾ ನೋಡಿ? ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಈ ಪಿಲ್ಲರ್ ಮೇಲಿದ್ದಾರೆ. ಮಂಗಲ್ ಪಾಂಡೆ, ಭಗತ್ ಸಿಂಗ್. ಸೊ ಯು ಕ್ಯಾನ್ ಸಿ ಆಲ್ ಆಫ್ ಫ್ರೀಡಮ್ ಫೈಟರ್ಸ್. ಚಂದ್ರಶೇಖರ್ ಆಜಾದ್, ರಾಣಿ ಲಕ್ಷ್ಮೀಬಾಯಿ. ಅದನ್ನ ನೋಡಲೇ ಇಲ್ಲ ನಾನು, ಬರೀ ಫಸ್ಟ್ ಅದು ಮೇನ್ ಇರೋ ಗಾಂಧೀಜಿ ನೋಡ್ಕೊಂಡು ಬಂದೆ. ಇಲ್ಲಿರೋ ಡಿಸ್ಪ್ಲೇಸ್ ನೋಡಲೇ ಇಲ್ಲ. ರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ ಇಬ್ಬರು ಒಂದೇ ಫ್ರೇಮಲ್ಲಿದ್ದಾರೆ. ಆ್ಯಂಡ್ ಇಲ್ಲಿರೋದು ಯಾರು? ಅಪ್ಪ, ನನಗೆ ಬಿಸಿಲಿಗೆ ಏನೂ ಕಾಣಿಸ್ತಿಲ್ಲ ಗೈಸ್, ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ. ಮೊಬೈಲಲ್ಲಿ ಹೇಗೆ ಕ್ಯಾಪ್ಚರ್ ಆಗ್ತಿದೆ ಗೊತ್ತಿಲ್ಲ, ಬಟ್ ಇಲ್ಲಿ ಮೊಬೈಲಲ್ಲೇ ಓದ್ತಿದ್ದೀನಿ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಜೇಂದ್ರ ಪ್ರಸಾದ್. ಯಾಕಂದರೆ ನನಗೆ ಇಲ್ಲಿ ಅಷ್ಟು ಬಿಸಿಲಿದೆ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ನೈಟ್ ಟೈಮ್ ಬರಬೇಕು ಅನಿಸುತ್ತೆ, ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಎಲ್ಲ ಫ್ರೀಡಮ್ ಫೈಟರ್ಸ್ನು ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಗಾಂಧೀಜಿಯವ್ರನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಈವ್ನಿಂಗ್ ಬಂದರೆ ಸಕ್ಕತ್ತಾಗಿರುತ್ತೆ ಅನ್ಸುತ್ತಲ್ಲ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಆ್ಯಂಡ್ ಇಲ್ಲಿ ಗ್ಲಾಸ್ ಕೆಳಗಡೆ ಎಲ್ಲ ಕಾಣಿಸುತ್ತೆ, ಚಂದ ಇದೆ. ಸೊ ಥ್ಯಾಂಕ್ ಯು ಗೈಸ್. ಬರೀ ಗಾಂಧೀಜಿ ಒಬ್ಬರೇ ಅಲ್ಲ, ಇಲ್ಲಿ ಬನ್ನಿ ನಿಮಗೆ ತೋರಿಸ್ತೀನಿ ಎಷ್ಟು ಜನ ಫ್ರೀಡಮ್ ಫೈಟರ್ಸ್ ನಮ್ಮ ದೇಶಕ್ಕಾಗಿ ಹೋರಾಡಿದ್ದಾರೆ ಅಂತ. ಎಲ್ಲ ಕಡೆ ಡಿಸ್ಪ್ಲೇ ಮಾಡಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಸುಭಾಷ್ ಚಂದ್ರ ಬೋಸ್. ಸಿಕ್ಕಾಬಡೆ ಬಿಸಿಲಿದೆ, ಕಣ್ಣು ಬಿಡೋಕ್ಕೂ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಈವ್ನಿಂಗ್ ಟೈಮ್ ಬರಬೇಕು, ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಇಲ್ಲೆಲ್ಲ ಕಡೆನೂ ಒಂದೊಂದು ಪಿಲ್ಲರ್ ಮೇಲೂ ಎಲ್ಲ ನಮ್ಮ ಇದು ಫ್ರೀಡಮ್ ಫೈಟರ್ಸ್ ಇದ್ದಾರೆ. ಆ್ಯಂಡ್ ಅವ್ರ ಡೇಟ್ ಆಫ್ ಬರ್ತಿಂದ ಹಿಡಿದು ಡೆತ್ ಡೇಟ್ವರೆಗೂ ಹಾಕಿದ್ದಾರೆ. ಇಲ್ಲಿ ನೋಡಿ, 1906, 1931. ಬರೀ ಇವ್ರು ಬದುಕಿರೋದು ಕೇವಲ 27 ವರ್ಷ ಅಷ್ಟೇ. ಯಾಕಂದರೆ ನಮ್ಮ ಫ್ರೀಡಮಿಗೋಸ್ಕರ ಫೈಟ್ ಮಾಡಿ ಅವ್ರ ಜೀವನೇ ತ್ಯಾಗ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಹಿಸ್ಟ್ರಿ, ಅವ್ರ ನೇಮ್ ಮತ್ತು ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ಇದೆ, ತಿಳ್ಕೊಳೋ ಅಂತ ಸಾಕಷ್ಟು ಇದೆ. ಸೊ ಬ್ಯೂಟಿಫುಲ್ ಆಗಿದೆ ಇದು ಮಾತ್ರ. ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲ ಇದೆ.
ನಾವೆಂತ ದೇಶಕ್ಕೆ ಏನೂ ಮಾಡಲಿಲ್ಲ, ಮಾಡಿದವ್ರನ್ನಾರು ನೋಡಿ ಖುಷಿ ಪಡೋಣ. ಇಲ್ಲಿ ನೋಡಿ, ಇಲ್ಲಿರೋದು ಇದೆ ಹೊಸಮನೆ ಎಕ್ಸ್ಟೆನ್ಷನ್. ಈ ರೋಡಲ್ಲೇ ಸಿಗುತ್ತಾ ನಿಮಗೆ. ಹಾಗೆ ನಾನು ಬರಬೇಕಾದ್ರೆ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಎಲ್ಲ ಹಾಕಿದ್ರು, ಬಟ್ ನಾನು ಬಂದಿರಲಿಲ್ಲ. ಇವತ್ತು ಇದೇ ರೋಡಲ್ಲಿ ಬಂದೆ, ಚೆನ್ನಾಗಿ ಕಾಣಿಸ್ತಲ್ಲ, ಹೋಗಬೇಕು, ವಿಸಿಟ್ ಮಾಡೋಣ, ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ನೆಕ್ಸ್ಟ್ ನಾನು ಶಾಪಿಂಗ್ ಹೋಗ್ತಿದ್ದೀನಿ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಬಾಯ್, ಥ್ಯಾಂಕ್ ಯು. ಸೊ ಗೈಸ್, ಇವ್ರು ಏನೋ ಹೇಳ್ತಿದ್ದಾರೆ, ಒಂದು ಮಾಹಿತಿ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಇದನ್ನು ಯಾರು ಕಟ್ಟಿದ್ದು ಹೇಳಿ? ಬ್ರಿಗೇಡ್ ಕಂಪ್ನಿಯವರು. ಅಂದರೆ ಅವ್ರು ಇಲ್ಲೇ ಓದಿದ್ದ, ಚಿಕ್ಕಮಂಗ್ಳೂರಲ್ಲೇ ಓದಿದ್ದು. ಓಕೆ, ಅವರು ಏನಾದರೂ ಒಂದು ಕಾಣಿಕೆ ಇರಬೇಕು, ಚಿಕ್ಕಮಂಗ್ಳೂರಿಗೆ ಒಂದು ಕೊಡುಗೆ ಕೊಡಬೇಕು ಅಂತ ಇದನ್ನು ಮಾಡಿರೋದು. ತುಂಬ ಒಳ್ಳೆ ಥಿಂಕಿಂಗ್ ಅಲ್ಲ? ಒಳ್ಳೆ ಥಿಂಕಿಂಗ್. ತುಂಬ ಜನ ಬರ್ತಾರೆ ಇಲ್ಲಿ? ಬರ್ತಾರೆ, ಸಂಜೆ ಟೈಮು ಸಿಕ್ಕಾಬಟ್ಟೆ ಜನ. ಟೂರಿಸ್ಟ್ ಸ್ಪಾಟ್ ಆಗಿದೆ ಇದು. ನಿಮ್ದೆಲ್ಲ ಇಲ್ಲಿ ಅಥಾರಿಟಿನ ನೀವು ನೋಡ್ಕೊಳೋದಿಲ್ಲ? ಇಲ್ಲ, ಅವರು ಇದ್ದಾರೆ, ಆ ಕಡೆ ಅವರು ಇದ್ದಾರೆ. ನಾವು ಸ್ಕೂಲ್ ಡ್ರೈವರು. ಅವ್ರು ಎಲ್ಲಿ, ಯಾವ ಸ್ಕೂಲಲ್ಲಿ ಓದಿದ್ದು? TMS? ಅಲ್ಲ, ವಿಶ್ವವಿದ್ಯಾಲಯ. ಓಕೆ, ವಿಶ್ವವಿದ್ಯಾಲಯದಲ್ಲಿ ಓದಿರೋ ಅಂಥ ಸ್ಟೂಡೆಂಟು ಈಗ ಅವರು ದೊಡ್ಡ ಕಂಪ್ನಿ ಓಪನ್ ಮಾಡಿದ್ದಾರಂತೆ, ಬ್ರಿಗೇಡ್ ಅಂತ. ಸೊ ಆ ಕಂಪ್ನಿಯವರು ಇದನ್ನು ಮಾಡಿದ್ದಾರೆ ನಮ್ಮ ಫ್ರೀಡಮ್ ಫೈಟರ್ಸಿಗೋಸ್ಕರ. ಚಿಕ್ಕಮಂಗ್ಳೂರಲ್ಲಿ ಅವರು ಓದಿದಂಥ ಊರಲ್ಲಿ ಏನಾದರೂ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಹಾಗಾಗಿನೇ ಬ್ರಿಗೇಡ್ ಫೌಂಡೇಶನ್ ಅಂತ ಇದಕ್ಕೆ ನೇಮ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಅವರು ಅಥಾರಿಟೀಸ್ ಕೂಡ ಇದ್ದಾರೆ, ಸೆಕ್ಯೂರಿಟೀಸ್ ಕೂಡ ಇದ್ದಾರೆ. ಆ್ಯಂಡ್ ಯಾರಿಗೆ ಬೇಕಾದರೂ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ಏನೋ ಎಂಟ್ರಿ ಫೀಸ್ ಆ ಥರ ಎಲ್ಲ ಫ್ರೀ ಆಗಿದೆ, ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ಮೇನ್ ರೋಡ್ ಅಂದರೆ ಹೊಸಮನೆ ಎಕ್ಸ್ಟೆನ್ಷನಲ್ಲಿ ರೋಡಲ್ಲಿ ಬಂದ್ರೇ ನಿಮಗೆ ಇದು ಕಾಣಿಸುತ್ತೆ. ಸೊ ಇದೊಂದು ನಾನು ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ, ಬಟ್ ಇವತ್ತು ನಾನು ಇಲ್ಲಿಗೆ ಬಂದು ವಿಟ್ನೆಸ್ ಮಾಡಿದ್ದೀನಿ. ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಕಣ್ಣು ಬಂತು, ಸೊ ಬಂದೆ. ಓಕೆ ಫೈನ್, ಬಾಯ್. ತುಂಬ ಬೇಜಾರಾಗಿತ್ತು ಬೆಳಗ್ಗೆ, ಯಾಕೋ. ಈಗ ಇದನ್ನು ನೋಡಿದ ಮೇಲೆ ಖುಷಿ ಆಯಿತು ಮನಸ್ಸಿಗೆ ಸ್ವಲ್ಪ.